ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಮತ್ತೆ ಅರ್ಜಿ ಹಾಕೊಂಡಿದ್ದಾರೆ ಪವಿತ್ರ ಗೌಡ. ಮರುಪರಿಶೀಲಿಸಿ ಸ್ವಾಮಿ, ನನ್ನ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದೀರಿ, ಸರಿ, ನಾನು ಮತ್ತೊಮ್ಮೆ ಪರಿಶೀಲನೆ ಮಾಡೋಕ್ಕಾಗತ್ತಾ, ನನಗೆ ಜಾಮೀನು ಮಂಜೂರು ಮಾಡೋಕ್ಕಾಗತ್ತಾ ಅಂಥೇಳಿ ಮರುಪರಿಶೀಲನಾ ಅರ್ಜಿಯನ್ನು ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1 ಆರೋಪಿ ನಂಬರ್ 1 ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿಯ ಚಾಟಿಂಗ್ನಿಂದಾನೇ ಇಡೀ ಪ್ರಕರಣ ಇಲ್ಲಿವರೆಗೂ ಬಂದಿದ್ದು ಅಂಥೇಳಿ ಒಂದು ನರೇಷನ್ ಇದೆ. ಇಲ್ಲಿ ಚಾರ್ಜ್ ಶೀಟಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಇವರಿಗೆ ಚಾಟ್ ಮಾಡ್ತಾಯಿದ್ರು, ಇವರೇ ಪ್ಲಾನ್ ಮಾಡಿಬಿಟ್ರು, ಬೇರೆಯವರಿಗೆ ಫೋನ್ ಕೊಟ್ಟಿದ್ದರು, ಆನಂತರ ಅವ್ರನ್ನ ಕರೆಸಿದ್ರು, ಹೊಡೆಸಿದ್ರು, ಕೊಲಿಸಿದ್ರು, ಸಾಕ್ಷಿನಾಶ ಮಾಡಿದ್ರು ಅಂತೆಲ್ಲ ಇದೆಯಲ್ಲ. ಇದರ ಮೂಲ ಕತೆ ಶುರುವಾಗದೆ ಪವಿತ್ರ ಗೌಡ ಅಂತ. ಹಾಗಾಗಿ ಅವರು ಜಾಮೀನು ಯಾವುದೇ ಕಾರಣ ಕೊಡಬಾರದು ಅಂತ ಒಂದು ವಾದ ಇದೆ ಪ್ರಾಸಿಕ್ಯೂಷನ್ನ ಕಡೆಯಿಂದ. ಡಿಫೆನ್ಸ್ ಕಡೆಯಿಂದ ಚೆಕ್ ಮಾಡಿಕೊಂಡಾಗ ಪವಿತ್ರ ಗೌಡ ನನಗೆ ಜಾಮೀನು ಕೊಡಬೇಕು, ಇನ್ನೊಮ್ಮೆ ಪರಿಶೀಲಿಸ್ತೀರಾ ಸ್ವಾಮಿ ಅಂಥೇಳಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಗುರುವಾರ ಇದೇ ಅರ್ಜಿಯ ವಿಚಾರಣೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವರಿಗೆ ಜಾಮೀನು ಕೊಡಬೇಕಾ ಕೊಡಬಾರ್ದಾ ಅಂಥೇಳಿ ವಿಚಾರಣೆಯನ್ನು ಶುರು ಮಾಡ್ಕೊಳ್ತಾರೆ. ಜಾಮೀನು ಹಿಂದೆ ರದ್ದು ಮಾಡಿತ್ತು. ಬರೀ ಪವಿತ್ರ ಗೌಡಗೆ ಅಂತಲ್ಲ, ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಯಾರೆಲ್ಲ 17 ಜನ ಆರೋಪಿಗಳಿದ್ದರೋ ಎಲ್ಲರ ಬೇಲು ಕ್ಯಾನ್ಸಲ್ ಮಾಡಿ ಎಲ್ಲರನ್ನೂ ಕೂಡ ಒಂದು ಕಡೆ ಅಟ್ಟಿತ್ತು. ಇಲ್ಲಿ ಅಂದರೆ ಪ್ರಾಸಿಕ್ಯೂಷನ್ನಿಂದ ಯಾರ ಬೇಲ್ ವಿಚಾರಕ್ಕೆ ಆಕ್ಷೇಪಣೆ ಬಂದಿತ್ತೋ ಅವ್ರಿಗೆ ಬೇಲ್ ಕೊಡಲಿಲ್ಲ. ಅದು ಇಂಥವ್ರಿಗೆ ಕೆಲವರಿಗೆ ಕೊಡಿ ಬೇಲು ಅಂತ ಪ್ರಾಸಿಕ್ಯೂಷನ್ ಯಾರಿಗೆ ಹೇಳಿತ್ತೋ ಅವರಿಗೆ ಬೇಲ್ ಸಿಕ್ತು. 17 ಜನರಲ್ಲಿ ಒಂದು 7-8 ಜನಕ್ಕಂತೂ ಸ್ಟ್ರಾಂಗಾಗಿ ಬೇಲ್ ಆಗಲಿಲ್ಲ. ಅವರೆಲ್ಲ ಇದೀಗ ಜೈಲು ಒಳಗಡೆ ಇದ್ದಾರೆ, ಉಳಿದವರು ಬೇಲ್ ಮೇಲೆ ಇದ್ದಾರೆ. ಅಂದರೆ ಪ್ರಾಸಿಕ್ಯೂಷನ್ ಇವರಿಗೆ ಬೇಲ್ ಕೊಟ್ಟರೆ ನಿಮ್ದು ಆಕ್ಷೇಪಣೆ ಇದೆಯಾ ಅಂತ ಕೇಳಿದಾಗ ನಮ್ಮದೇನು ಆಕ್ಷೇಪಣೆ ಇಲ್ಲ, ಅವ್ರಿಗೆ ಬೇಲ್ ಕೊಟ್ಕೊಳ್ಳಿ, ವಿಚಾರಣೆ ಕಾಲಕ್ಕೆ ಅವ್ರು ಕರೆದಾಗ ಅವ್ರು ಬಂದರಾಯಿತು ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಜಾಮೀನಾಗಿದೆ ಒಂದು ಕೇಸಲ್ಲಿ. ಆದರೆ ನಾಟ್ ಪವಿತ್ರ ಗೌಡ ಇದೀಗ ಮರುಪರಿಶೀಲನಾ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಏನಾಗುತ್ತೆ ಗುರುವಾರದ ವಿಚಾರಣೆ ಶುರುವಾದಾಗ ವೆಯ್ಟ್ ಮಾಡಬೇಕು.